ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 24ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ತಲೆ ಅಲ್ಲಾಡಿಸಿ ಡ್ರೈವ್ ಮಾಡತೊಡಗಿದ. ಋತು ಮತ್ತೆ ಕಿಟಕಿ ಕಡೆ ಮುಖ ಮಾಡಿ ಕುಳಿತಳು. ಶರದ್ ಅಪ್ಪ ಅಮ್ಮ ನಮ್ಮ ಮದುವೆನ ಒಪ್ಪಿಕೊಳ್ತಾರಾ? ಯಾವ ಜಾತಿ ಯಾವ ಕುಲ ಅಂತ ಗೊತ್ತಿರದ ಹೆತ್ತ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರದ ನನ್ನ ತಮ್ಮ ಮನೆ ಸೊಸೆ ಅಂತ ಒಪ್ಪಿಕೊಳ್ತಾರಾ? ಅಲ್ಲಿಗೆ ಹೋದ ಮೇಲೆ ಏನೇನು ಕಾದಿದ್ಯೋ. ಅವರು ನಮ್ಮ ಮದುವೆನ ಒಪ್ಪಿಕೊಳ್ಳದೆ ಹೋದರೆ ಶರದ್ ಬೇರೆ ಮನೆ ಮಾಡ್ತೀನಿ ಅಂದ. ಅದಕ್ಕೂ ನನ್ನೇ ಹೊಣೆ ಮಾಡ್ತಾರೆ. ಛೇ, ಈಗ ಏನು ಮಾಡಲಿ ಅನ್ನೋ ಯೋಚನೆಗಳ ಸರಮಾಲೆಯೇ ಋತು ತಲೆಯಲ್ಲಿ ಓಡುತ್ತಿತ್ತು. ಮನೆಯಲ್ಲಿ ಒಪ್ಪಲಿ ಬಿಡಲಿ, ನನ್ನ ಜೀವನಕ್ಕೆ ಋತು ಒಬ್ಬಳೇ ಪ್ರೇಯಸಿ, ಹೆಂಡ್ತಿ. ಆ ಜಾಗಕ್ಕೆ ಬೇರೆ ಯಾರನ್ನೂ ಬರೋದಕ್ಕೆ ನಾನು ಬಿಡಲ್ಲ ಎಂದು ಯೋಚಿಸುತ್ತಿದ್ದ ಶರದ್. ಹೀಗೆ ಇಬ್ಬರ ಆಲೋಚನೆಗಳ ನಡುವೆ ಮನೆ ತಲುಪಿದ್ದರು. ಆಗಲೇ ಸಂಜೆಯಾಗಿತ್ತು. ಕಾರ್ ಮನೆ ಮುಂದೆ ನಿಲ್ಲಿಸಿ ಕೆಳಗಡೆ ಇಳಿದ ಶರದ್ನ ನೋಡಿ ತಕ್ಷಣ ಗಾರ್ಡ್ ಬಂದು ಅವನ ಕೈಯಿಂದ ಕೀ ಪಡೆದುಕೊಂಡ. ಶರದ್ ಇಳಿದು ಋತು ಕಡೆ ಇರೋ ಡೋರ್ ಓಪನ್ ಮಾಡಿ ಬಾ ಎಂದು ತನ್ನ ಬಲಗೈ ಮುಂದೆ ಹಿಡಿದ. ಋತುಗೆ ಭಯ ಆಗಿ ಅವಳು ಅಲ್ಲೇ ತಲೆ ಅಲ್ಲಾಡಿಸಿ ಭಯ ಆಗ್ತಿದೆ ಅಂದಳು. ನಾನಿದ್ದೀನಿ ಅಲ್ವಾ, ಭಯ ಪಡಬೇಡ ಬಾ ಅಂದು ಅವಳ ಎಡಗೈ ತನ್ನ ಬಲಗೈಯಲ್ಲಿ ತೆಗೆದುಕೊಂಡು ಒಳಗಡೆ ನಡೆದ. ಕಾರ್ ಹಾರ್ನ್ ಶಬ್ದಕ್ಕೆ ಜಾನಕಿ ಮತ್ತು ಲತಾ ಬಾಗಿಲ ಹತ್ತಿರ ಬಂದು ನಿಂತಿದ್ದರು. ಇವರಿಬ್ಬರು ಕೈ ಹಿಡಿದುಕೊಂಡು ಬರುವುದನ್ನು ನೋಡಿ ಕೋಪದಿಂದ ಬುಸುಗುಡುತ್ತಿದ್ದರು ಜಾನಕಿ. ಶರದ್ ಬಾಗಿಲಲ್ಲಿ ನಿಂತಿದ್ದ ತನ್ನ ಅಕ್ಕ ಮತ್ತು ತಾಯಿಯನ್ನು ನೋಡಿ ಗಾಬರಿಯಾದರೂ ತೋರಗೊಡದೆ ಮಾಮ್, ನಾವಿಬ್ಬರು ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಎಂದು ಹೇಳಿದ. ಆ ಮಾತು ಕೇಳಿದ್ದೇ ಜಾನಕಿಯವರು ಕೋಪದಿಂದ ಶರದ್ ಕೆನ್ನೆಗೆ ಬಾರಿಸಿದರು. ಆ ಏಟಿಗೆ ತಕ್ಷಣ ಋತು ಬೆಚ್ಚಿಬಿದ್ದಳು. ಮಾಮ್ ಅಂತ ತನ್ನ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಕಿರ್ಚಿದ. ರೀ ರೀ ಇಲ್ಲಿ ನೋಡಿ ಬನ್ನಿ, ನಿಮ್ಮ ಮಗ ಎಂಥ ಘನಕಾರ್ಯ ಮಾಡ್ಕೊಂಡು ಬಂದಿದ್ದಾನೆ ಅಂತ ಕೂಗಿದರು. ರೂಮಲ್ಲಿ ಬುಕ್ ಓದುತ್ತಾ ಕುಳಿತಿದ್ದ ಶ್ರೀಧರ್ ಮಡದಿಯ ಕೂಗಿಗೆ ಹೊರಬಂದರು. ತಮ್ಮ ಮಗನ ಬಳಿ ಬಂದು ಅವನ ಕೊರಳ ಪಟ್ಟಿ ಹಿಡಿದು, ಯು ರಾಸ್ಕಲ್, ಏನೋ ಬಂದಿದೆ ನಿಂಗೆ? ಯಾವುದೋ ದಿಕ್ಕು ದೆಸೆ ಇಲ್ಲದ ಕುಲಗೋತ್ರ ಗೊತ್ತಿರದ ಬೀದಿ ಭಿಕಾರಿನ ಮದುವೆಯಾಗಿ ಬಂದಿದೆಯಾ? ಎಷ್ಟೋ ಧೈರ್ಯ ನಿಂಗೆ ಎಂದು ಶರದ್ ಕೆನ್ನೆಗೆ 2 ಹೊಡೆದರು. ಋತು ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಿದ್ದಳು. ಅವನಿಗೇನು ಹೇಳ್ತೀರಿ, ಇಲ್ಲಿ ನಿಂತಿದ್ದಾಳಲ್ಲ ಈ ಮಾಯಾಂಗನೆಗೆ ಹೊಡಿಬೇಕು. ತನ್ನ ಥಳಕು ಬೆಳಕು ತೋರಿಸಿ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಅವನ ತಲೆ ಕೆಡಿಸಿ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ. ಹೌದು ಡ್ಯಾಡ್, ಈ ತರಹದ ಹುಡುಗಿಯರ ಶ್ರೀಮಂತ ಮನೆತನದ ಹುಡುಗರನ್ನು ನೋಡಿದರೆ ಸಾಕು, ತಮ್ಮ ವಯ್ಯಾರ ವನಪುಗಳಿಂದ ಮರಳು ಮಾಡಿ ತಮಗೆ ಹೇಗೆ ಬೇಕೋ ಹಾಗೆ ಕುಣಿಸ್ತಾರೆ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ದಳು ಲತಾ. ಶ್ರೀಧರ್ ಅವರು ಶರದ್ಗೆ, ನೋಡು ಶರದ್, ಇವಳಿಗೆ ಕೇಳೋದಕ್ಕೆ ಹಿಂದೂ ಮುಂದೂ ಯಾರೂ ಇಲ್ಲ. ತಾಳಿ ಕಟ್ಟಿದ ತಪ್ಪಿಗೆ ಜೀವನಾಂಶ ಕೊಟ್ಟು ಕೈ ತೊಳ್ಕೊಂಡ್ಬಿಡು ಎಂದರು. ಇಷ್ಟೊತ್ತು ಮೌನವಾಗಿದ್ದ ಶರದ್ ತನ್ನ ತಂದೆಯ ಮಾತು ಕೇಳಿ ಕೋಪದಿಂದ ಮುಷ್ಟಿ ಬಿಗಿ ಮಾಡಿದ. ಇಷ್ಟೊತ್ತು ತಾಳ್ಮೆಯಿಂದ ನಿಮ್ಮ ಮಾತುಗಳನ್ನು ಕೇಳಿದ್ದೀನಿ ಅಂದರೆ ಅದು ನಿಮ್ಮ ಮೇಲಿನ ಗೌರವದಿಂದ. ನೀವು ಹೊಡೆದರೂ ಸುಮ್ಮನೆ ಇದ್ದಿದ್ದು ನಿಮ್ಮ ಮೇಲಿನ ಗೌರವದಿಂದ. ಇವತ್ತು ಆ ಗೌರವವನ್ನು ಕಳ್ಕೊಂಡ್ಬಿಟ್ರಿ ನೀವೆಲ್ಲ. ಅವಳು ಯಾವುದೋ ಬೀದಿ ಭಿಕಾರಿ ಅಲ್ಲ, ಈ ಶರದ್ನ ಹೆಂಡ್ತಿ. ಈ ಶರದ್ ಯಾದವ್ನ ಹೆಂಡ್ತಿ, ಯಾದವ್ ಮನೆತನದ ಸೊಸೆ ಎನ್ನುತ್ತಾ ಋತುವಿನ ಹೆಗಲ ಬಳಸಿ, ನೀವು ಏನೇ ಹೇಳಿದರೂ ನಾನು ಮಾತ್ರ ಋತುನ ಕೈ ಬಿಡಲ್ಲ. ನನ್ನ ಕೊನೆಯುಸಿರಿರುವವರೆಗೂ ಇವಳೇ ನನ್ನ ಹೆಂಡ್ತಿ ಎಂದ. ಸರಿ, ಹಾಗಾದರೆ ನೀನು ಅವಳನ್ನು ಬಿಡಲ್ಲ ಅಂದರೆ ನಿಂಗೆ ಈ ಮನೇಲಿ ಜಾಗ ಇಲ್ಲ, ಹಾಗೆ ನನ್ನ ಆಸ್ತಿಯಲ್ಲಿ ಬಿಡಿಗಾಸು ಕೊಡಲ್ಲ ಎಂದರು ಶ್ರೀಧರ್. ಈ ರೀತಿ ಹೆದರಿಸಿ ಆದರೂ ಸರಿ ಶರದ್ನನ್ನು ಋತುವಿನಿಂದ ದೂರ ಮಾಡಬೇಕು ಎಂದುಕೊಂಡು. ಹೋ, ಹೆದರಿಸ್ತಿದ್ದೀರಾ ಅಂದ ಶರದ್. ಹೆದರಿಸ್ತಿಲ್ಲ, ಎಚ್ಚರಿಕೆ ಕೊಡ್ತಿದ್ದೀನಿ ಎಂದರು ಶ್ರೀಧರ್. ನಿಮ್ಮ ಮನೇಲಾಗಲಿ ನಿಮ್ಮ ಆಸ್ತಿಯಲ್ಲಾಗಲಿ ನನಗೆ ಅಂಗೈಯಷ್ಟು ಜಾಗ ಆಗಲಿ ಬಿಡಿಗಾಸಾಗಲಿ ಬೇಡ. ನನಗೆ ವಿದ್ಯೆ ಕೊಟ್ಟಿದ್ದೀರಿ, ತೋಳಲ್ಲಿ ದುಡಿದು ತಿನ್ನುವಷ್ಟು ಶಕ್ತಿ ಇದೆ. ಇಷ್ಟು ಸಾಕು ಅಲ್ವಾ ಜೀವನ ನಡೆಸೋದಕ್ಕೆ ಎಂದ ಶರದ್. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನಿಂಗೆ 4 ದಿನ ಕೂಡ ಹೊರಗೆ ದುಡಿದು ಜೀವನ ನಡೆಸೋದಕ್ಕೆ ಆಗಲ್ಲ. ಆಗ ನೀನೇ ಸೋತು
ವಾಪಸ್ ಮನೆಗೆ ಬರ್ತೀಯ, ನೋಡ್ತಾ ಇರು ಎಂದರು ವ್ಯಂಗ್ಯವಾಗಿ ನಗುತ್ತಾ. ಓಹ್ ಭ್ರಮೆ. ಎಷ್ಟೇ ಕಷ್ಟ ಆದರೂ ನೀವು ಋತುನ ನಿಮ್ಮ ಸೊಸೆ ಅಂತ ಒಪ್ಪಿಕೊಳ್ಳದಿದ್ದ ಮೇಲೆ ನಾನು ಮಾತ್ರ ಈ ಮನೆಗೆ ವಾಪಸ್ ಕಾಲಿಡೋದಿಲ್ಲ ಎಂದ ಶರದ್ ಕೂಡ ಹಠದಿಂದ. ಶರದ್, ಮಾಮ್ ಡ್ಯಾಡ್ ಹೇಳೋ ಮಾತು ಕೇಳೋ, ಇವಳನ್ನು ಬಿಟ್ಬಿಡು. ನೋಡೋದಕ್ಕೆ ಚೆನ್ನಾಗಿದ್ರೆ ಸಾಕಾ, ಆಸ್ತಿ ಅಂತಸ್ತು ಬೇಡವಾ, ಜೊತೆಗೆ ಯಾವ ಜಾತಿನೋ ಏನೋ, ನಾವು ನಿಂಗೆ ನಮ್ಮ ಅಂತಸ್ತಿಗೆ ತಕ್ಕಂಥ ಹುಡುಗಿನ ನೋಡಿ ಮದುವೆ ಮಾಡಿಸ್ತೀವಿ ಎಂದಳು ಲತಾ. ಅಕ್ಕ, ನಿನ್ನ ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ಇದು ನನ್ನ ಮತ್ತು ಮಾಮ್ ಡ್ಯಾಡ್ ಮಧ್ಯೆ ಇರೋ ವಿಷಯ. ಇದರಲ್ಲಿ ನೀನು ಮೂಗು ತೂರಿಸ್ಬೇಡ. ನಿಂದೆಷ್ಟಿದೆಯೋ ಅಷ್ಟನ್ನು ಮಾತ್ರ ಮಾಡು. ಅದನ್ನು ಬಿಟ್ಟು ನನ್ನ ಹೆಂಡತಿಗೆ ಬಾಯಿಗೆ ಬಂದ ಹಾಗೆ ಹೇಳಿದರೆ ನಾನು ಸುಮ್ಮನೆ ಇರೋದಿಲ್ಲ, ಹುಷಾರ್ ಎಂದ ಶರದ್. ಇನ್ನೊಂದು ವಿಷಯ, ಜೀವನ ಮಾಡೋದಕ್ಕೆ ಮನುಷ್ಯ ಜಾತಿ ಒಂದಿದ್ರೆ ಸಾಕು. ಬೇರೆ ನಿಮ್ಮಂತಹ ಮೂರ್ಖರು ಸೃಷ್ಟಿಸಿರೋ ಜಾತಿ ಅಗತ್ಯ ನಂಗಿಲ್ಲ ಎಂದ. ಶರದ್ ಆವೇಶದಲ್ಲಿ ಮಾತಾಡಿ ತಂದೆ ತಾಯಿ ಪ್ರೀತಿ ಕಳ್ಕೋಬೇಡ, ಕಡೆಗೆ ನಾವೇ ಆಗೋದು ಈ ಬೀದಿ ಭಿಕಾರಿ ಅಲ್ಲ ಕಣೋ ಎಂದರು ಜಾನಕಿ. ಅಮ್ಮ, ನೀನು ಒಬ್ಳು ಹೆಣ್ಣ ಅಲ್ಲ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅಷ್ಟೊಂದು ಅವಮಾನ ಮಾಡ್ತಿದ್ದೀರಲ್ಲ, ನಿಮ್ಗಳಿಗೆ ಏನೋ ಅನಿಸೋದೇ ಇಲ್ವಾ ಎಂದ ಶರದ್. ಮನಸ್ಸಾಕ್ಷಿ ಇದ್ದರೆ ಅಲ್ವಾ ಏನಾದರೂ ಅನಿಸೋದಕ್ಕೆ ಎಂದು ಗೊಣಗಿ. ಇಷ್ಟೆಲ್ಲ ನನ್ನ ಋತುಗೆ ಅವಮಾನ ಮಾಡಿದಿರಲ್ಲ, ಈ ಜಾಗದಲ್ಲಿ ನಾವೊಂದು ಕ್ಷಣ ಕೂಡ ಇರಲ್ಲ ಅಂದು ಋತು ಕೈ ಗಟ್ಟಿಯಾಗಿ ಹಿಡಿದುಕೊಂಡು, ನಡಿ ಋತು, ಈ ಮನೆ ಋಣ ಇವತ್ತಿಗೆ ನನಗೆ ತೀರಿತು ಅಂದು ಅವಳನ್ನು ಕರೆದುಕೊಂಡು ಹೊರಟು ಬಿಟ್ಟ. ಶರದ್, ಶರದ್ ನಿಂತ್ಕೊಳ್ಳೋ, ನನ್ನ ಮಾತು ಕೇಳು ಅಂತ ಒಂದೇ ಸಮನೆ ಅಪ್ಪ ಅಮ್ಮ ಅಕ್ಕ ಕೂಗುತ್ತಿದ್ದರೂ ಹಿಂತಿರುಗಿ ನೋಡದೆ ಹೊರಟೇ ಹೋದ. ಶರದ್ ಜೊತೆ ಮೌನವಾಗಿ ಕಣ್ಣೀರಿಡುತ್ತಾ ಹೊರಟಳು ಋತು. ಶರದ್ ಋತುನ ಕರೆದುಕೊಂಡು ನಿಕ್ಕಿ ಕೆಲಸಕ್ಕೆ ಸೇರಿದ ಮೇಲೆ ಒಂದು ಪುಟ್ಟ ರೂಮ್ ಮಾಡಿದ್ದಳು. ಅಲ್ಲಿ ಹೋಗಿ ನಿಕ್ಕಿಗೆ ನಡೆದ ವಿಷಯವನ್ನು ಹೇಳಿ ಋತುನ ಅಲ್ಲಿ ಬಿಟ್ಟು ತಾನು ಕಿರಣ್ ಮತ್ತು ಪುನೀತ್ ಇದ್ದ ರೂಮಿಗೆ ಹೋದ. ಋತು, ಅಳ್ಬೇಡ್ವೆ, ಈಗ ಆಗಿದ್ದು ಆಗಿ ಹೋಯಿತು. ನಿನ್ನ ಹಣೆ ಬರದಲ್ಲಿ ಹೀಗೇ ಆಗಬೇಕು ಅಂತ ಬರೆದಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಹೀಗೆಲ್ಲ ಆಗಿದೆ ಅಷ್ಟೆ. ಇದಕ್ಕೆ ನೀನಾಗಲಿ ಶರದ್ ಆಗಲಿ ಹೊಣೆ ಅಲ್ಲ. ಪ್ಲೀಸ್ ಋತು, ಅಳ್ಬೇಡ ಎಂದು ಅವಳ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದಳು. ಋತು ನಿಕ್ಕಿನ ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ನಿಕ್ಕಿ ಸುಮ್ಮನೆ ಅವಳ ತಲೆ ನೇವರಿಸತೊಡಗಿದಳು. ಶರದ್ ಋತುನ ನಿಕ್ಕಿ ರೂಮಲ್ಲಿ ಬಿಟ್ಟು ಬಂದ ಮೇಲೆ ಅವನಿಗೆ ತಲೆ ಕೆಟ್ಟು ಹೋಗಿತ್ತು. ಮದುವೆ ಮಾಡ್ಕೊಂಡು ಹೋದರೆ ಅವ್ರ ಋತುನ ತಮ್ಮ ಸೊಸೆ ಅಂತ ಒಪ್ಕೊಳ್ಬಹುದು ಅಂತ ತುಂಬ ಆಸೆ ಇಟ್ಕೊಂಡಿದ್ದ. ಆದರೆ ಅವನ ಆಸೆ ನಿರಾಸೆ ಆಗಿ ಹೋಯಿತು. ತನ್ನ ತಂದೆ ತಾಯಿ ಯಾವತ್ತೂ ಋತುನ ತಮ್ಮ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಖಾತ್ರಿಯಾಗಿತ್ತು. ಶರದ್, ಏನಾಯ್ತೋ ಮಗ, ಯಾಕೆ ಹೀಗೆ ಸಡನ್ನಾಗಿ ಈ ಡಿಸಿಷನ್ ತಗೊಂಡೆ? ನಿಧಾನವಾಗಿ ನಿಮ್ಮ ಅಪ್ಪ ಅಮ್ಮನ್ನ ಒಪ್ಪಿಸಿ ಮದುವೆ ಆಗ್ಬೋದಿತ್ತು ಕಣೋ. ನೀನು ಆ ಥರ ಪಟ್ಬಿಟ್ಟೆ ಅನಿಸುತ್ತೆ ಎಂದ ಕಿರಣ್. ಆ ಥರ ಏನಿಲ್ಲ ಕಿರಣ್, ಮಾಮ್ ಡ್ಯಾಡ್ ಮಾತಿಂದ ಒಂದಂತೂ ಕನ್ಫರ್ಮ್ ಆಯಿತು, ಋತುನ ಅವ್ರು ಯಾವತ್ತೂ ತಮ್ಮ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಎಂದ ಶರದ್. ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಎಂದ ಪುನೀತ್. ಗೊತ್ತಿಲ್ಲ ಪುನೀತ್, ಮುಂದೆ ಹೇಗೋ, ಸದ್ಯಕ್ಕೆ ನನ್ನ ತಲೆ ಚಿಟ್ಟು ಹಿಡ್ದ ಹಾಗೆ ಆಗಿದೆ ಎಂದ ಶರದ್. ಕಿರಣ್ ಪುನೀತ್ಗೆ ಕಣ್ಣಲ್ಲೇ ಸುಮ್ಮನೆ ಇರುವಂತೆ ಹೇಳಿ, ಶರದ್ ರಿಲ್ಯಾಕ್ಸ್, ನೀನು ಸ್ವಲ್ಪ ಸಮಾಧಾನ ಆಗು, ನಾವು ಬೆಳಿಗ್ಗೆ ಮಾತಾಡೋಣ ಎಂದು ಹೇಳಿ ಪುನೀತ್ ಹೋಗಿ ಊಟ ತಗೊಂಡು ಬಾ ಎಂದ. ಪ್ಲೀಸ್ ಮಗ, ನನಗೀಗ ಏನೂ ತಿನ್ನಬೇಕು ಅನ್ನಿಸ್ತಿಲ್ಲ. ಅಲ್ಲಿ ಋತು ಹೇಗಿದ್ದಾಳೋ, ಅವಳೇನಾದರೂ ತಿಂದ್ಲೋ ಇಲ್ವೋ ಎಂದ ಶರದ್. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಳ್ತೀಯಾ? ಈಗಲೇ ನಿಕ್ಕಿಗೆ ಕಾಲ್ ಮಾಡಿ ಕೇಳಿದರೆ ಆಯಿತು ಅಂದು ನಿಕ್ಕಿಗೆ ಕಾಲ್ ಮಾಡಿ ರಿಸೀವ್ ಮಾಡುತ್ತಾಳೆ. ಋತು ಏನಾದರೂ ತಿಂದ್ಲಾ, ಹೇಗಿದೆ ಅವಳ ಕಂಡೀಷನ್ ಎಂದ. ಅದನ್ನು ಯಾಕೆ ಕೇಳ್ತೀಯ ಕಿರಣ್, ಋತು ಅಂತೂ ಹತ್ತು ಸುಸ್ತಾಗಿ ಈಗ ಮಲಗಿದ್ದಾಳೆ. ನನ್ನ ಒತ್ತಾಯಕ್ಕೆ ಮಣಿದು ಶಾಸ್ತ್ರಕ್ಕೆ 4 ತುತ್ತು ಊಟ ಮಾಡಿದ್ಲು ಅಷ್ಟೆ ಎಂದಳು ನಿಕ್ಕಿ. ಇಲ್ಲಿ ಶರದ್ ಕೂಡ ತುಂಬ ಬೇಜಾರಲ್ಲಿದ್ದಾನೆ ಎಂದ ಕಿರಣ್. ಸರಿ, ಅವನಿಗೆ ಫೋನ್ ಕೊಡು, ನಾನು ಮಾತಾಡಬೇಕು ಎಂದಳು ನಿಕ್ಕಿ. ಫೋನ್ ಸ್ಪೀಕರ್ಲೇ ಇದೆ, ಮಾತಾಡು ಎಂದರೆ ಶರದ್. ಆಗಿದ್ದಾಗೋಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಆಗುತ್ತಾ? ಈಗ ನೀನು ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. ಅವಳು ಕೂಡ ನೀನು ತಿಂದೋ ಇಲ್ವೋ ಅಂತ ಒಂದೇ ಸಮ ಚಡಪಡಿಸ್ತಾ ಇದ್ಲು. ನಾನು ಒತ್ತಾಯ ಮಾಡಿ ಅವಳಿಗೆ ಊಟ ಮಾಡಿಸಿದ್ದೀನಿ. ಈಗ ನೀನು ಊಟ ಮಾಡಿ ಮಲಗು ಶರದ್. ಬೆಳಿಗ್ಗೆ ಏನು ಮಾಡೋದು ಅಂತ ಎಲ್ಲರೂ ಸೇರಿ ಯೋಚನೆ ಮಾಡೋಣ. ಪ್ಲೀಸ್ ಶರದ್, ಜಾಸ್ತಿ ಯೋಚನೆ ಮಾಡಬೇಡ, ಇದ್ರ ಪರಿಣಾಮ ಋತು ಮೇಲೂ ಬೀಳುತ್ತೆ ಅನ್ನೋದನ್ನು ಮರಿಬೇಡ ಎಂದಳು ನಿಕ್ಕಿ.
ಅವಳು ನಿಜವಾಗ್ಲೂ ಊಟ ಮಾಡಿದ್ಲಾ ಎಂದ ಶರದ್. ನಿಜ ಶರದ್, ಊಟ ಮಾಡಿ ಮಲಗಿದಾಳೆ. ಈಗ ನೀನು ಊಟ ಮಾಡಿ ಮಲ್ಕೋ. ಗುಡ್ ನೈಟ್ ಎಂದು ಕಾಲ್ ಡಿಸ್ಕನೆಕ್ಟ್ ಮಾಡಿದಳು. ಶರದ್ ಒಂದು ನಿಟ್ಟುಸಿರು ಬಿಟ್ಟು 4 ತುತ್ತು ಗೆಳೆಯರ ಒತ್ತಾಯಕ್ಕೆ ಮಣಿದು ಊಟ ಮಾಡಿ ಮಲಗಿದ. ಮರುದಿನ ಬೆಳಿಗ್ಗೆ ಶರದ್ ಜೊತೆ ಕಿರಣ್ ಮತ್ತು ಪುನೀತ್ ರೆಡಿಯಾಗಿ ನಿಕ್ಕಿ ಮನೆ ಕಡೆ ಹೊರಟರು. ಋತು ಅತ್ತು ಮುಖ ಬಾಡಿತ್ತು. ಅವಳ ಮನಸ್ಸು ತನ್ನಿಂದಾಗಿ ಶರತ್ ತನ್ನ ತಂದೆ ತಾಯಿಯಿಂದ ದೂರ ಆದ ಅಂತ ಗಿಲ್ಟ್ ಕಾಡೋದಕ್ಕೆ ಶುರುವಾಗಿತ್ತು. ಡೋರ್ ಬೆಲ್ ಆದ ಸದ್ದಿಗೆ ನಿಕ್ಕಿ ಹೋಗಿ ಡೋರ್ ತೆರೆದಳು. ನಿಕ್ಕಿ, ಋತು ಹೇಗಿದ್ದಾಳೆ ಎನ್ನುತ್ತಲೇ ಒಳಗೆ ಬಂದ ಶರದ್. ಅದನ್ನು ಯಾಕೆ ಕೇಳ್ತೀಯ ಶರದ್? ನಿನ್ನ ಅಪ್ಪ ಅಮ್ಮ ಅಕ್ಕ ಆಡಿದ ಮಾತುಗಳನ್ನೇ ನೆನಪು ಮಾಡಿಕೊಂಡು ರಾತ್ರಿ ಇಡೀ ಅಳ್ತಾನೇ ಇದ್ಲು. ಅವಳ ಸ್ಥಿತಿ ನೋಡೋದಕ್ಕಾಗದೆ ಇವತ್ತು ಆಫೀಸ್ಗೆ ಲೀವ್ ಹಾಕಿದ್ದೀನಿ ಎಂದಳು ನಿಕ್ಕಿ. ಥ್ಯಾಂಕ್ಸ್ ನಿಕ್ಕಿ. ಋತು ಎಲ್ಲಿ ಎಂದ. ರೂಮಲ್ಲಿದ್ದಾಳೆ, ಹೋಗಿ ಸಮಾಧಾನ ಮಾಡು ಶರದ್. ನಮ್ಮೆಲ್ಲರ ಸಮಾಧಾನದ ಮಾತುಗಳಿಗಿಂತ ನಿನ್ನ ಧೈರ್ಯದ ಮಾತುಗಳೇ ಅವಳಿಗೆ ಸಮಾಧಾನ ಮಾಡುತ್ತೆ ಎಂದಳು. ಹ್ಞೂ ಅಂದು ಋತುನ ಅರಸಿ ರೂಮಿಗೆ ಹೊರಟ. ಹೇ, ನೀವಿಬ್ಬರು ಬನ್ನಿ, ತಿಂಡಿ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಅಡುಗೆ ಮನೆಗೆ ಕರೆದುಕೊಂಡು ನಡೆದಳು ನಿಕ್ಕಿ. ಕಿರಣ್ ಮತ್ತು ಪುನೀತ್ ಇಬ್ಬರು ಮುಖ ನೋಡಿಕೊಂಡು ಅವಳ ಹಿಂದೆ ನಡೆದರು. ರೂಮಿನಲ್ಲಿ ಋತು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು. ಶರದ್ ರೂಮಿಗೆ ಬರ್ತಿದ್ದ ಹಾಗೆ ಋತುನ ನೋಡಿ ಸಂಕಟ ಆಯಿತು. ನಾನು ಮಾಡಿದ ತಪ್ಪಿಗೆ ಇವಳಿಗೆ ಶಿಕ್ಷೆ ಆಗ್ತಿದೆ ಅಂತ ಅಂದುಕೊಂಡು ತನ್ನ ತಂದೆ ತಾಯಿ ಅಕ್ಕನ ಬಗ್ಗೆ ಕೋಪನೂ ಮಾಡಿಕೊಂಡು ಋತು ಎನ್ನುತ್ತಾ ಅವಳ ಪಕ್ಕ ಬಂದು ಕುಳಿತು ಅವಳ ತಲೆ ನೇವರಿಸಿದ. ಋತು ತಲೆ ಎತ್ತಿ ಅವನನ್ನು ನೋಡಿದ್ದೆ ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಿ ಅಳತೊಡಗಿದಳು. ಶರದ್ ಸ್ವಲ್ಪ ಹೊತ್ತು ಮೌನವಾಗಿ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಬೆನ್ನು ಸವರಿದ. ಋತು ಸ್ವಲ್ಪ ಹೊತ್ತು ಅತ್ತು ಸಮಾಧಾನವಾದ ಮೇಲೆ ತಲೆ ಎತ್ತಿ ಅವನನ್ನು ನೋಡಿದಳು. ಈಗ ಸಮಾಧಾನ ಆಯ್ತಾ? ಯಾಕಷ್ಟು ಅಳೋದು? ಋತು, ಸಾರಿ, ನನ್ನಿಂದಾಗಿ ನೀನು ನೋವು ಅನುಭವಿಸೋ ಹಾಗಾಯಿತು. ನಾನು ಅಂದ್ಕೊಂಡೆ ಮದುವೆ ಆಗಿ ಹೋಗಿ ಮುಂದೆ ನಿಂತರೆ ಅವ್ರು ಖಂಡಿತ ನಿನ್ನನ್ನು ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ನಿನಗೆ ತಾಳಿ ಕಟ್ಟಿದ್ದು. ಆದರೆ ನಾನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ, ಎಲ್ಲ ಉಲ್ಟಾ ಆಯಿತು ಎಂದ ಶರದ್. ಶರದ್, ನಾನು ಈಗಲೂ ಹೇಳ್ತಿದ್ದೀನಿ, ನಮ್ಮಿಬ್ಬರ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ನಿಮ್ಮ ತಂದೆ ತಾಯಿ ತೋರಿಸೋ ಹುಡುಗಿನ ಮದುವೆ ಆಗಿ ಖುಷಿಯಾಗಿರು ಎಂದಳು ಋತು. ಪ್ಲೀಸ್ ಋತು, ಹೇಳಿದ್ದನ್ನೇ ಹೇಳಬೇಡ. ನನ್ನ ಜೀವನಕ್ಕೆ ನೀನೊಬ್ಬಳೇ ಹೆಂಡತಿ, ನೀನೊಬ್ಬಳೇ ಪ್ರೇಯಸಿ. ನೋಡು, ಮತ್ತೆ ಅದನ್ನೇ ಹೇಳಬೇಡ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಯಾಕೆ ಯಾವಾಗಲೂ ನನ್ನಿಂದ ದೂರ ಹೋಗೋದಕ್ಕೆ ನೋಡ್ತೀಯಾ ಎಂದ ಶರದ್. ಶರದ್, ಪ್ಲೀಸ್, ಆ ರೀತಿ ಏನಿಲ್ಲ. ನನ್ನಿಂದಾಗಿ ನಿಮ್ಮ ತಂದೆ ತಾಯಿ ಅಕ್ಕ ಭಾವ ಎಲ್ಲರಿಂದ ದೂರ ಆಗೋ ಹಾಗೆ ಆಯ್ತಲ್ಲ ಎಂದಳು. ಹಾಗೆಲ್ಲ ಏನಿಲ್ಲ. ನೀನು ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೋಡು ಋತು, ಪ್ಲೀಸ್, ಪದೇ ನನ್ನಿಂದ ದೂರ ಆಗೋ ಮಾತ್ರ ಮಾತಾಡಬೇಡ. ನನ್ನಿಂದ ಸಹಿಸೋದಕ್ಕೆ ಆಗೋದಿಲ್ಲ. ನನ್ನ ಹೃದಯನ ನನ್ನಿಂದ ಯಾರೋ ಕಿತ್ಕೊಂಡು ಹೋಗ್ತಿದ್ದಾರೇನೋ ಅನಿಸುತ್ತೆ. ಪ್ಲೀಸ್, ನೀನಿಲ್ದ ಜೀವನನ ನೆನಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನನ್ನ ಕೈಯಿಂದ. ಹಾಗೂ ಒಂದು ವೇಳೆ ನೀನೇನಾದರೂ ನನ್ನ ಬಿಟ್ಟು ಹೋದರೆ ಮರುಕ್ಷಣವೇ ನನ್ನ ಜೀವ ಈ ಭೂಮಿಯಿಂದ ಹೊರಟೋಗಿರುತ್ತೆ. ನೆನಪಲ್ಲಿಟ್ಕೋ ಎಂದ ಶರದ್. ಶರದ್, ಪ್ಲೀಸ್ ಹೀಗೆ ಹೇಳಬೇಡ ಎಂದು ಅವನ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದಳು. ಹಾಗೆಲ್ಲ ಹೇಳಬಾರ್ದು ಅಂದರೆ ನೀನು ಪದೇ ನನ್ನ ಬಿಟ್ಟು ಹೋಗೋ ಮಾತು ಆಡಬಾರ್ದು ಎಂದು ತಾಕೀತು ಮಾಡಿದ ಶರದ್. ಇಲ್ಲ, ಇನ್ಮೇಲಿಂದ ಈ ರೀತಿಯೆಲ್ಲ ಮಾತಾಡಲ್ಲ ಎಂದಳು ಋತು. ಹಾಗಂತ ನನಗೆ ಮಾತು ಕೊಡು ಎಂದು ತನ್ನ ಅಂಗೈ ಅವಳ ಮುಂದೆ ಹಿಡಿದ. ಋತು, ಸರಿ, ನಾನು ನಿನಗೆ ಮಾತು ಕೊಡ್ತೀನಿ ಅಂದು ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಮಾತು ಕೊಟ್ಟಳು. ಶರದ್ಗೆ ಈಗ ಸಮಾಧಾನವಾಗಿತ್ತು. ಜೊತೆಗೆ ಋತು ಅಳು ಕೂಡ ನಿಂತಿತ್ತು. ಈಗ ನಿನ್ನ ಈ ಸ್ಯಾಡ್ ಫೇಸಿಂದ ಹೊರಗೆ ಬಂದು ಸ್ಮೈಲ್ ಮಾಡು ಎಂದ ಶರದ್. ಶರದ್, ಮುಂದೆ ಹೇಗೆ ಅಂದಳು ಅವನ ಎದೆಗೆ ಒರಗಿ. ನೀನೇನು ಚಿಂತೆ ಮಾಡಬೇಡ. ಈಗಾಗಲೇ ನಿಕ್ಕಿ ಇರೋ ಮನೆ ಓನರ್ ಹತ್ತಿರ ಮಾತಾಡಿದ್ದೀನಿ. ಮೇಲಿರೋ ರೂಮಲ್ಲಿ ನಮ್ಮಿಬ್ಬರ ವಾಸ. ಹಾಗೆ 1-2 ಕಡೆ ವೇಕೆನ್ಸಿ ಖಾಲಿ ಇದೆ ಅಂತ ಪೇಪರಲ್ಲಿ ಕೊಟ್ಟಿದ್ರು. ಅದನ್ನು ನೋಡಿ ಇಟ್ಟಿದ್ದೀನಿ. ಇವತ್ತೇ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೀನಿ. ಕೆಲಸ ಅಂತ ಸಿಕ್ಕಿದ್ರೆ ಆದಷ್ಟು ನಮ್ಮ ಸಮಸ್ಯೆ ದೂರ ಆದ ಹಾಗೆ ಎಂದ ಶರದ್. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.